ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗ ಕೆಲವು ದಿನಗಳ ಮುಂಚೆ ನಾವು ಟೆಕ್ ಇನ್ ಕನ್ನಡದಲ್ಲಿ ಡ್ಯಾಶ್ ಕ್ಯಾಮನ್ನು ಅನ್ಬಾಕ್ಸ್ ಮಾಡಿದ್ದೆ. ನನ್ನ ಕಾರ್ಗೂ ಕೂಡ ಅದನ್ನು ಇನ್ಸ್ಟಾಲ್ ಮಾಡಿದ್ದೆ. ಡ್ಯಾಶ್ ಕ್ಯಾಮ್ ಎಷ್ಟು ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಯಿತಾ. ಮೊನ್ನೆ ನಾನೊಂದು ವಿಡಿಯೋ ಮಾಡೋದಕ್ಕೆ ಈ ಹೆಸರುಘಟ್ಟ ರೋಡಲ್ಲಿ, ಹೆಸರುಘಟ್ಟ ಲೇಕ್ ಹತ್ರ ಹೋಗ್ತಾ ಇದ್ದೆ. ಕ್ರಾಸು ಒಂದು ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ, ಡ್ಯಾಶ್ ಕ್ಯಾಮ್ ಫುಟೇಜನ್ನೇ ನೋಡ್ತಾ ಇದ್ದೀರಾ. ಸೊ ಕ್ರಾಸಲ್ಲಿ ಹೋಗಬೇಕಾದ್ರೆ ಮುಂದೆಡೆ ಒಂದು ಬಸ್ ಇತ್ತು. ಸೊ ನಾನು ನಿಂತ್ಕೊಂಡೆ, ರೈಟಿಗೆ ಟರ್ನ್ ಆಗಬೇಕಿತ್ತು. ಇಂಡಿಕೇಟರ್ ಹಾಕಿದ್ದೀನಿ ನಾನು, ಆಯಿತಾ. ಮುಂದ್ಗಡೆಯಿಂದ ಒಬ್ಬ ಬೈಕಲ್ಲಿ ನೋಡ್ತಾ ಇದ್ರೆ ಹೆಲ್ಮೆಟ್ ಹಾಕಿಲ್ಲ, ಬಂದ ಸ್ಕೂಟಿನಲ್ಲಿ ಹಿಂಗೆಲ್ಲ ಆಡಿಕೊಂಡು ಸರ್ರಿಗೆ ಆಗ್ತಾ ನನ್ನ ಒಂದು ಕಾರಿಗೆ. ನಂಬರ್ ಪ್ಲೇಟ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಡ್ವಾಂಟೇಜ್, ಇದೊಂದು ತುಂಬ ಅಡ್ವಾಂಟೇಜ್. ನೋಡ್ತಾ ಇದ್ದೀರಾ ನಂಬರ್ ಪ್ಲೇಟ್ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದರೆ ನೋಡ್ಬೋದು ನೀವೇನೆ. ಸಿಗಾಕೊಂಡ್ಬಿಟ್ಟಿತ್ತು ನಂದು ಮುಂದ್ಗಡೆ ಬಂಪರಿಗೆ, ಆಯಿತಾ. ನಾನು ಸ್ವಲ್ಪ ಹಿಂದಕ್ಕೆ ತೊಗೊಂಡೆ, ಆಗ ಅವ್ನ ಗಾಡಿ ರಿಲೀಸ್ ಆಯಿತು. ಸೊ ನೋಡ್ತಾ ನಂಬರ್ ಪ್ಲೇಟ್ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ನನ್ನ ಕಸಿನ್ ಪಕ್ಕದಲ್ಲೇ ಕೂತಿದ್ದ, ಅವನು ಹೊರಗಡೆ ಇಳಿದ್ಬಿಟ್ಟು ವಾದ ಮಾಡೋಕ್ಕೆ ಶುರು ಮಾಡ್ದೆ. ಕ್ರಾಸಿಂಗ್ ಹತ್ರ ಏನಕ್ಕೆ ಅಷ್ಟು ಫಾಸ್ಟಾಗಿ ಯಾರು ಬರ್ತಾರೆ ಅಂತೆಲ್ಲ ಇದು ಮಾಡೋಕ್ಕೆ ಶುರು ಮಾಡ್ದೆ. ಅವನಿಗೂ ಒಂದು ತಪ್ಪಿರೋದು ಸ್ವಲ್ಪ ಗೊತ್ತಾಯ್ತು ಅನ್ಕೋತೀನಿ. ಆಮೇಲೆ ಇಂಡಿಕೇಟರ್ ಆಗ ಗೊತ್ತಾಗಲ್ವನ್ರಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಇಂಡಿಕೇಟರ್ ಹಾಕಿದ್ದೀನಿ. ಆ ಒಂದು ಸೌಂಡು ಆ ವಿಡಿಯೋದಲ್ಲೂ ಕೂಡ ನಮಗೆ ತೋರಿಸುತ್ತೆ. ಇಂಡಿಕೇಟರ್ ನಾನೇನಾದರೂ ಹಾಕಿಲ್ಲ ಅಂದಿದ್ರೆ, ನಂದೇನಾದರೂ ತಪ್ಪಾಗಿತ್ತು ಅಂದಿದ್ರೆ, ಸುತ್ತಮುತ್ತ ಜನ ಸೇರ್ಕೊಂಡು ಹಾಕಿದವರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋರು, ಅವನಿಗೆ ನಾನು ದುಡ್ಡನ್ನು ಕೊಟ್ಟು ಅವನ ರಿಪೇರಿ ನಾನು ಕೂಡ ಮಾಡಿಸ್ಬೇಕಾಗಿರ್ತಿತ್ತು. ಅಣ್ಣ ಗೊತ್ತಾಯ್ತಲ್ಲ ಅವನು ತಪ್ಪು ಅಂತ ಏನು ಮಾಡ್ದ ನೋಡಿ ನೀವೇನೆ. ಎಸ್ಕೇಪು ಫುಲ್ಲು, ಲಿಟ್ರಲಿ ವಿಡಿಯೋನೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಎಸ್ಕೇಪ್ ಆಗೋಗ್ಬಿಟ್ಟ ಹಿಂದ್ಗಡೆ ನೋಡಿ. ನನ್ನ ಡ್ಯಾಶ್ ಕ್ಯಾಮಲ್ಲಿ ಫ್ರಂಟು ವಿಡಿಯೋ ರೆಕಾರ್ಡ್ ಆಗುತ್ತೆ, ಬ್ಯಾಕ್ ವಿಡಿಯೋ ರೆಕಾರ್ಡ್ ಆಗುತ್ತೆ ನೋಡಿ. ಫ್ರಂಟ್ ವಿಡಿಯೋ ಎಸ್ಕೇಪ್ ಆದ ಅಣ್ಣ, ಹಿಂದ್ಗಡೆ ಆ ಫುಟೇಜ್ನು ಕೂಡ ತೋರಿಸ್ತಾ ಇದ್ದೀನಿ. ಫುಲ್ಲು ಓಡ್ಬಿಟ್ಟ ಆತಗೆ. ಇನ್ನೇನು ಮಾಡ್ತೀರಾ, ನಾನು ಕೆಲಸ ಮುಗಿಸ್ಕೊಂಡೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಬಟ್ ಅವರು ಈ ಇದ್ರ ಹತ್ರಕ್ಕೆ ಹೋಗಿ ಅಂದರು, ಎಲ್ಲಿ ಟ್ರಾಫಿಕ್ ಏನ ಸರ್ಕಲ್ ಯಾವುದು ಬರುತ್ತಾ ಆ ಟ್ರಾಫಿಕ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಅಂದರು. ಸುಮ್ಮನೆ ಈ ನೀವು ಇನ್ಶೂರೆನ್ಸ್ ಇದನ್ನು ನೀವು ಇದು ಮಾಡೋದಕ್ಕೆ ನೀವು ಕಂಪ್ಲೇಂಟ್ ಎಲ್ಲ ಕೊಡೋದಕ್ಕೆ ಹೋದರೆ ನಿಮ್ಮ ಗಾಡಿನ ಇಟ್ಕೋತಾರೆ, ಅವ್ರ ಗಾಡಿನ ಇಟ್ಕೋತಾರೆ. ಸುಮ್ಮನೆ ವಾರಾನ್ಗಟ್ಲೆ ಸುತ್ತೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ನನ್ನ ದೃಷ್ಟಿಗೆ ನನ್ನ ಕಾರಿಗೆ ಇನ್ಶೂರೆನ್ಸ್ ಇತ್ತು, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡಿಸಿದ್ದೆ. ಸೊ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಬಂಪರ್ ಟು ಬಂಪರ್ನೇ ಮಾಡಿಸಿ. ನಾರ್ಮಲ್ ಸುಮ್ಮನೆ ಒಂದು ಬೇಸಿಕ್ ಇನ್ಶೂರೆನ್ಸ್ ತೊಗೊಂಡ್ಬಿಟ್ರೆ ಈ ರೀತಿ ಆಯಿತು ಅಂದರೆ ಬರೀ ಇದಕ್ಕೆಲ್ಲ ಫೈಬರ್ ಪಾರ್ಟಿಗೆಲ್ಲ ನಂಗೆ ಅನ್ನಿಸ್ದಂಗೆ ಒಂದು 50% ಕ್ಲೈಮ್ ಆಗ್ಬೋದು ಅಷ್ಟೇ, ಆಯಿತಾ. ಸೊ ಬಂಪರ್ ಟು ಬಂಪರ್ ಮಾಡಿಸಿದೆ ಅಂದರೆ ಕಂಪ್ಲೀಟ್ ಕ್ಲೈಮ್ ಆಗುತ್ತೆ. ಮತ್ತು ನಾನು 0 ಡಿಪ್ರಿಸಿಯೇಷನ್ನ ಕೂಡ ತೊಗೊಂಡಿದ್ದೆ ನಾನು, ಆಯಿತಾ. ಸೊ ಅದರಿಂದ ನನಗೆ ಫುಲ್ ಏನೋ ಅಷ್ಟೊಂದು ಖರ್ಚಾಗಲ್ಲ. 1,000 ರೂಪಾಯಿನೋ ಫೀಸ್ ಕಟ್ಸ್ಕೋತಾರಂತೆ, ಉಳಿದಿದ್ದೆಲ್ಲ ಕಂಪ್ಲೀಟಾಗಿ ಕ್ಯಾಶ್ಲೆಸ್ಸಲ್ಲೇ ಫುಲ್ಲು ಕ್ಲೈಮ್ ಆಗಿಬಿಡುತ್ತಂತೆ. ಸೊ ನಂದು ಫೋರ್ಡ್ ಗಾಡಿ, ಸೊ ಫೋರ್ಡ್ ಸರ್ವಿಸ್ ಸೆಂಟ್ರಿಗೆ ಬಿಟ್ಟು ಅಲ್ಲಿ ಇನ್ನು ಸ್ವಲ್ಪ ವೆರಿಫಿಕೇಷನ್ ಎಲ್ಲ ಇದೆ. ಫುಟೇಜ್ ಇರೋದ್ರಿಂದ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಅಂದರೆ ನಾನು ಹೆಂಗಾಯಿತು ಅಂತೀನಿ, ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅದಕ್ಕೂ, ಮತ್ತು ವಿಡಿಯೋ ಇರೋದ್ರಿಂದ ಆಗ ನಡೆಯುತ್ತೆ ತುಂಬ ಈಸಿಯಾಗಿ, ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಂಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆಗುತ್ತೆ ಅಂತ ಅನ್ಕೋತೀನಿ. ಇನ್ನೂ ನಾನು ಕಾರ್ ತೊಗೊಂಡೋಗಿ ಬಿಟ್ಟಿಲ್ಲ ಬಾಡಿ ಶಾಪಿಗೆ, ಮೋಸ್ಟ್ಲಿ ಆಗುತ್ತೆ, ಆಯಿತಾ. ಸೊ ಅದರ ಅಪ್ಡೇಟ್ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲೋ ಸ್ಟೋರಿ ಎಲ್ಲ ಕೊಡ್ತೀನಿ. ಒಟ್ಟಿಗೆ ಈ ರೀತಿ ನೋಡಿ, ಈ ಥರ ಡ್ಯಾಶ್ ಕ್ಯಾಮ್ ಇದ್ದರೆ ತುಂಬ ಒಳ್ಳೆಯದು. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನಿಮ್ಮದು ದೊಡ್ಡ ವೆಹಿಕಲ್ ಆಗಿದೆ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಹೆವಿ ಯೂಸ್ ಆಗುತ್ತೆ, ಆಯಿತಾ. ಇನ್ ಕೇಸ್ ನಂದು ಏನಾದರೂ ನಾನೊಂದು ಇಂಡಿಕೇಟರ್ ಹಾಕಿಲ್ಲ ಅಂದಿದ್ರೆ ತಪ್ಪು ಲಿಟ್ರಲಿ ನನ್ನ ಮೇಲೆ ಬರ್ತಾ ಇತ್ತು. ಈವೊಂದು ಅವ್ರು ತಪ್ಪು ಮಾಡಿದ್ರು ಕೂಡ, ನಾನು ಸಣ್ಣ ಇಂಡಿಕೇಟರ್ ಹಾಕಿಲ್ಲ ಅಂದರೂ ಕೂಡ ನನ್ನದೇ ತಪ್ಪು ಅನ್ನೋ ಥರ ಆಗ್ತಾಯಿತ್ತು, ಆಯಿತಾ. ಅದೃಷ್ಟಕ್ಕೆ ಅದೆಲ್ಲ ಫುಟೇಜ್ ರೆಕಾರ್ಡ್ ಆಗಿದೆ. ಸುತ್ತಮುತ್ತ ಸೇರ್ಕೊಂಬಿಡೋರು ಪಕ್ಕ. ಯೂಶಲಿ ಆಕ್ಸಿಡೆಂಟ್ ಆದಾಗ ದೊಡ್ಡ ವೆಹಿಕಲ್ ಯಾರು ಆಕ್ಸಿಡೆಂಟ್ ಇನ್ವಾಲ್ವ್ ಆಗಿರ್ತಾರೆ ಅವ್ರದ್ದೇ ತಪ್ಪು ಅನ್ನೋ ಥರ ಆಗಿಬಿಡುತ್ತೆ ಮೋಸ್ಟ್ ಆಫ್ ದ ಟೈಮು. ಫುಟೇಜ್ ಇದ್ದರೆ ಪರವಾಗಿಲ್ಲಪ್ಪ, ರೆಕಾರ್ಡ್ ಆಗಿದೆ ಅಂದರೆ ಪರವಾಗಿಲ್ಲ. ವಿಡಿಯೋ ರೆಕಾರ್ಡ್ ಇಲ್ಲ ಅಂದಿದ್ರೆ, ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ತಪ್ಪು ಯಾರದೇ ಇರಲಿ ದೊಡ್ಡ ವೆಹಿಕಲ್ ಇರೋ ಒಂದೇ ತಪ್ಪಾಗುತ್ತೆ. ಸೊ ಅದರಿಂದ ಒಂದು ಡ್ಯಾಶ್ ಕ್ಯಾಮ್ ಇದ್ದರೆ ತುಂಬ ಯೂಸ್ ಆಗುತ್ತೆ ನೋಡಿ. ಪರ್ಚೇಸ್ ಮಾಡೋರು ಮಾಡ್ಬೋದು. ಈ ಒಂದು ಸಣ್ಣ ಅಪ್ಡೇಟ್ ನಾನು ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು. ಮತ್ತು ಆ ಬೈಕ್ನವನು ಪತ್ತೆ ಇಲ್ಲ, ಅವ್ನ ಮುಖನೂ ಕಾಣಲ್ಲ, ಒಟ್ಟಿಗೆ ಅವ್ನ ನಂಬರ್ ಪ್ಲೇಟ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಏನು ಮಾಡಲಿ ನೆಕ್ಸ್ಟ್ ಪ್ರೋಸೆಸ್ಸು ಕಾಮೆಂಟ್ ಮಾಡಿ. ನನಗಿದು ಹೊಸ ಎಕ್ಸ್ಪೀರಿಯನ್ಸು. ಮುಂಚೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಫ್ಯೂಚರ್ ಆಗಲ್ಲ ಅಂತ ಅಂದ್ಕೊಳ್ಳೋಣ. ಮತ್ತು
ಗೊತ್ತಿಲ್ಲ ಏನು ಮಾಡೋದು, ಕಂಪ್ಲೇಂಟ್ ಕೊಡೋದ ಬಿಡೋದ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದಾಗಿತ್ತು ನಾನು ಅವನನ್ನು ಹಿಡಿದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು. ಬಟ್ ಅದೆಲ್ಲ ಹೆವಿ ಟೈಮ್ ತೊಗೊಳುತ್ತೆ, ಅಷ್ಟೊಂದೆಲ್ಲ ಪೇಷನ್ಸು ಇಲ್ಲ ನನಗೆ. ಸೊ ಅದರಿಂದ ನನ್ನದೇ ಇನ್ಶೂರೆನ್ಸು. ನೆಕ್ಸ್ಟು ನನಗೆ ಈ ನೋ ಕ್ಲೈಮ್ ಬೋನಸ್ ಸಿಗಲ್ಲ, ಒಂದು 30%, ಒಂದೂವರೆ ಸಾವಿರ ರೂಪಾಯಿ ಮಿಸ್ ಆಗುತ್ತೆ. ಬಟ್ ನನಗೆ ಇದೆಲ್ಲ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನನ್ನದೇ ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ, ನಂದು ಇನ್ಶೂರೆನ್ಸೇ ಮಾಡ್ಕೊಂಬಿಡೋಣ ಅಂದ್ಕೊಂಡು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮ್ಮ ಸಜೆಷನ್ ಏನು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ, ಒಂದು ಪಾಠವನ್ನು ಕಲ್ತಿದ್ದೀರಾ ನೀವು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.